ಇಂದು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇನ್ನು ಮುಂಜಾನೆಯಿಂದಲೂ ಕೂಡ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಲಾಗ್ತಾ ಇದೆ. ಲಕ್ಷ್ಮಿಯನ್ನ ಬರಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರ ಬೆಳಗ್ಗಿನಿಂದಲೂ ಕೂಡ ಆರಂಭ ಆಗಿದೆ. ಶೇಷಾದ್ರಿಪುರದ ಲಕ್ಷ್ಮೀ ದೇವಸ್ಥಾನದಲ್ಲೂ ಕೂಡ ಪೂಜೆ ಪುನಸ್ಕಾರ ನಡೀತಾ ಇದೆ. ದೇವಾಲಯಕ್ಕೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿದ್ದಾರೆ. ತಳಿರು ತೋರಣದ ಸಿಂಗಾರ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಪೂಜೆ, ವಿಶೇಷವಾದಂತಹ ಪೂಜೆ ಇವತ್ತು. ಅದರಲ್ಲೂ ಲಕ್ಷ್ಮೀ ದೇವಸ್ಥಾನಗಳಲ್ಲಂತೂ ವಿಶೇಷವಾದಂತಹ ಪೂಜೆಗಳನ್ನು ಇವತ್ತು ಮಾಡ್ತಾರೆ. ಅದೇ ರೀತಿಯಾಗಿ ಶೇಷಾದ್ರಿಪುರದ ದೇವಸ್ಥಾನದಲ್ಲೂ ಕೂಡ ಅದೇ ರೀತಿಯಾದಂಥ ಪೂಜೆ ಪುನಸ್ಕಾರ ಅಲಂಕಾರಗಳನ್ನು ವಿಶೇಷವಾಗಿ ಮಾಡಿದ್ದಾರೆ. ಇನ್ನು ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, ಒಂದು ಕಡೆ ಹಬ್ಬದ ಸಂಭ್ರಮ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂಥ ಅಲಂಕಾರ ಮಾಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಇವತ್ತು ನಾಡಿನ ಲಕ್ಷ್ಮಿಯನ್ನ ಆಚರಣೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಲಕ್ಷ್ಮಿಯ ಟೆಂಪಲ್ನಲ್ಲೂ ಕೂಡ ವಿಶೇಷ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು. ಸದ್ಯ ನಾನೀಗ ತೋರಿಸ್ತಾ ಹೋಗ್ತೀನಿ ಈ ಒಂದು ದೇವಸ್ಥಾನಕ್ಕೆ ಯಾವ ರೀತಿಯಾದಂತಹ ಡೆಕೋರೇಟ್ ಮಾಡಿದ್ದಾರೆ ಅಂತ. ಸಾಮಾನ್ಯವಾಗಿ ಈ ಒಂದು ಹಬ್ಬ ಅಂದ್ರೇ ತುಂಬ ಮಹಿಳಾ ಮಣಿಯರಿಗಂತೂ ತುಂಬ ವಿಶೇಷವಾಗಿರುವಂತಹ ಹಬ್ಬ. ಇನ್ನೊಂದು ಕಡೆಯಾಗಿ ಲಕ್ಷ್ಮಿಯನ್ನು ವರ್ಷ ಪೂರ್ತಿ ಮನೆಯಲ್ಲಿ ಇರಿಸ್ಕೊಳ್ಳುವಂತಹ ಹಬ್ಬ ನೋಡ್ತಾ ಇರ್ಬೋದು. ದೇವಸ್ಥಾನಕ್ಕೂ ಕೂಡ ಹೂವಿನ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಲಗ್ಗೆಯನ್ನು ಇಡ್ತಾ ಇರುವಂಥದ್ದು. ಅದರಂತೆ ಅಂದರೆ ಪ್ರತಿ ಮನೆಯಲ್ಲೂ ಕೂಡ ಸಾಕಷ್ಟು ಹಬ್ಬಗಳನ್ನ ಮಾಡ್ತಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಅದರಲ್ಲೂ ಕೂಡ ವರಮಹಾಲಕ್ಷ್ಮಿ ಅಂದ್ರೇ ಅದೊಂಥರ ವಿಶೇಷ. ಲಕ್ಷ್ಮಿಯನ್ನು ಆರಾಧಿಸೋದಾಗಿರ್ಬೋದು, ಜೊತೆಗೆ ಅಷ್ಟಲಕ್ಷ್ಮಿಯರೇನಿದ್ದಾರೆ ಅವರು ಒಲಿಲಿ ಅನ್ನುವಂತಹ ಕಾರಣಕ್ಕೆ, ಜೊತೆಗೆ ಮನೆಗೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅನ್ನುವಂತಹ ಕಾರಣಕ್ಕೆ ಸಾಕಷ್ಟು ಪೂಜೆಯನ್ನು ಮಾಡ್ತಾರೆ. ಬರೀ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನು ಕೂರಿಸಿ ಅಲಂಕಾರವನ್ನು ಮಾಡೋದಾಗಿರ್ಬೋದು ಅಥವಾ ಪೂಜೆಯನ್ನು ಮಾಡೋದಾಗಿರ್ಬೋದು. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಮಾರ್ಕೆಟಲ್ಲಿ ಕೂಡ ಎಷ್ಟೇ ಹೂವಿನ ಬೆಲೆ ಜಾಸ್ತಿ ಆದರೂ ಕೂಡ ಸಾಕಷ್ಟು ಎಷ್ಟು ರೇಟ್ ಆದರೂ ಕೂಡ ಅದನ್ನು ಕೊಂಡ್ಕೊಂಡು ಡೆಕೋರೇಟ್ ಮಾಡ್ತಾರೆ. ಇನ್ನೊಂದು ಕಡೆ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ. ಲಕ್ಷ್ಮಿಯರು ಏನಿದ್ದಾರೆ ಅವರನ್ನು ಭಾಗ್ಯಲಕ್ಷ್ಮಿ ಆಗಿರ್ಬೋದು, ಆಗಿರ್ಬೋದು, ಧನಲಕ್ಷ್ಮಿ ಆಗಿರ್ಬೋದು. ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. Thank you.